ಪಾಪಿಯ ಜೀವನ ಪಾವನಗೊಳಿಸು ಹರಸಿವ ಮೂರ್ತಿಯೇ ದೀನರ ಬಂಧು ದಯಾನಿಧಿಯೇ ದೀನರ ಬಂಧು ದಯಾನಿಧಿಯೇ ಪಾಪಿ ಕರುಣಿಂದ ಕಾಯೋ ಕರುಣಾ ಕರುಣೆ ಜಪಿಸುವೆ ನಾಯಿಂದ ಉದ್ಧಾರ ಮಾಡೋ ನೀ ಬಂದ ಉದ್ಧಾರ ಮಾಡೋ ನೀ ಅಂದ ಸಾಗರದೊಳಗಿನ ಈಶ ಕುಡಿದಾತ ಕೂಡಿದ ಭಕ್ತರ ಮನಸ್ಸಿನ ತಾಪ ಕರುಣಿಂದ ಕಾಯೋ ಕರುಣಾ ಕರುಣೆ ಜಪಿಸುವೆ ನಾಯಿಂದ ಉದ್ಧಾರ ಮಾಡೋ ನೀ ಬಂದ ಉದ್ಧಾರ ಮಾಡೋ ನೀ ಬಂದ ಪ್ರಿಯ ಜೀವನ ಪಾವನಗೊಳಿಸು ಪರಶಿವ ಮೂರ್ತಿಯೇ ದೀನರ ಬಂಧು ದಯಾನಿಧಿಯೇ ದೀನರ ಬಂಧು ದಯಾನಿಧಿಯೇ ಸರ್ ಒಳ್ಳೆಯ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಅನೇಕ ಹಳ್ಳಿಗೆ ಹೋಗಿ ಸೇವೆಯನ್ನು ಮಾಡ್ತಕ್ಕಂಥ ಒಳ್ಳೆಯ ಕಲಾವಿದರು ಅನಿಸಿಕೊಂಡಿರ್ತಕ್ಕಂಥವ್ರು ಕಾಕಂಡಿಕಿ ಗ್ರಾಮದ ನಮ್ಮ ಗುರುಸ್ಥಾನದೊಳಗಿರ್ತಕ್ಕಂಥ ನಮಗೆ ವಿದ್ಯೆ ನೀಡಿರ್ತಕ್ಕಂಥವ್ರು ಯಾವ ಥರನಾಗಿ ಕಲೆಗಳನ್ನು ಮಾಡಬೇಕಂತಕ್ಕಂಥದ್ದು ನೀತಿ ತತ್ವದ ಪಾಠ ಹೇಳಿರ್ತಕ್ಕಂಥವ್ರು ನಮ್ಮ ಕಾಕಂಡಿಕಿ ಗ್ರಾಮದ ಬಸು ಮಾಸ್ತರ್ ಅವರಿಗೂ 50 ರೂಪಾಯಿ ಹಾಗೂ ನಮ್ಮ ನಿಡೋಣಿ ಕುಲಕರ್ಣಿಯವರು ಊರದವರು ಅಂಥ ಪುಣ್ಯಸ್ಥಾನ ಕುಲಕರ್ಣಿಯವರು ಊರ ನಿಡೋಣಿಯವರು ನಮ್ಮ ತುಕಾರಾಮ ಸರ್ ಅವರು ಕೂಡ ಏನೋ ಎಷ್ಟು ಕೊಡ್ತೀರಿ ಕೊಡ್ರಿ ಖರೆ ನಾವು ಬಂದೇ ಬರ್ತೀವಿ ಜರ ಸ್ವಲ್ಪ ನಮ್ಗೆ ಟೈಮಿಗೆ ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅವರು ಅದಕ್ಕೆ ತುಕಾರಾಮ ಮಾಸ್ತರ್ ಅವರಿಗೂ ಕೂಡ ತಬ್ಬಲ್ಜಿ ಅವರಿಗಾದರೂ ಕೂಡ 51 ರೂಪಾಯಿಯನ್ನು ಕೊಟ್ಟಿದ್ದಾರೆ ಅದರಂತೆ ನಮ್ಮ ಸನ್ಯಾಸಿ ಬೇರೆ ಯಾವ ಊರಿನ ಸಾಧು ಚೆಲುವೆ ನೋಡಯವ್ವ ಹುಡುಗನ ಯಾವ ಊರಿನ ಮಾವ ಸನ್ಯಾಸಿ ಬೈರಾಗಿ ಆಗಿರಪ್ಪ. ಸುಂದರಾದ ಕಲೆಗಳು ಚಂದ್ರನು ಕಿರಣವು ಕಣ್ಣಿಗೆ ತಂಪಾಗಿ
ನಿಮ್ಮ ಕೋಗಲ ಸ್ವರದಲ್ಲಿ ಹಾಡು ಕೇಳಿ ನಾನು ಬಂದಿರುವೆ. ಈ ಬಂಗಾರದ ಕಿರಣ ಭೂಮಿ ಮೇಲೆ ಬಿದ್ದಾಗ ಕ್ಷಣ ನಿನ್ನನ್ನು ಬಿಡಬಾರ್ದಂದ್ರೆ ನಮ್ಮ ಊರಿಗೆ ಒಪ್ಪುತ್ತಕ್ಕ ಇಲ್ಲೇ ನಿತ್ತ ಬಿಡು, ಎಲ್ಲಿಗೆ ಹೋಗಬೇಡ. ಏ ಪಟ್ಟಣದ ರಾಜಪುತ್ರಿ ಕೇಳು, ನನಗೆ ಮಂದಿ ಇಲ್ಲ, ಮಕ್ಕಳು ಇಲ್ಲ, ಬಂಧು ಇಲ್ಲ, ಬಳಗ ಯಾರ ಸಂಪರ್ಕ ನನಗಿಲ್ಲ. ಹುಟ್ಟುತ್ತಲೇ ಸನ್ಯಾಸಿ, ಬೆಳಗುತ್ತಲೇ ಪರಿದರ್ಶನಾಗಿ ಬಂಗಾಳ ದೇಶ ಭಾವನಾಗಿರುವೆ. ಸನ್ಯಾಸಿ, ನೀನು ಸತ್ಯವಂತ ಭಾವ ಇದ್ದಂತೆ ತೋರುವೆ, ಮೇಲ ನಮ್ಮ ಪಟ್ಟಣಕ್ಕೆ ತಕ್ಕಂತೆ ಇರುದೆ. ಅದರ ಸಲುವಾಗಿ ಈ ಆಭರಣ ರುದ್ರಾಕ್ಷ ರುದ್ರಮಾಲೆ ಮತ್ತು ಈ ಕೈಯಲ್ಲಿ ಹಿಡಿದು ದಂಡಕೋಲು ಮತ್ತು ಈ ಜೋಳಿಗೆನು ಬದಿಗೆಟ್ಟ ಬಿಡು. ಏಕೆಂದರೆ ಈ ಪಟ್ಟಣದ ಇರ್ತಿರಕಂತ ರಾಜ ಬಹಳ ಸಿಟ್ಟಿನವಾದನ ಮತ್ತು ಮೇಲಾಗಿ ಇಲ್ಲಿ ಇರ್ತಿರಕಂತ ಜಾಮಾಂಶ ಕುಲದವರು, ಬಂಡ ಮಾದರು, ಬಂಡ ಕೋದರು ಇರುವವರು, ಯಾವಾಗಲಿ ರಾಜನ ಕೈಯಲ್ಲಿ ಇರುವವರು. ಅವ್ರಿಗೆ ಈ ಒಂದು ಬಂಡಿ ಅನ್ನ, ಒಂದು ಸೊಕ್ಕಿನ ಕ್ವಾಣ ಊಟಕ್ಕೆ ಬೇಕು. ಅಷ್ಟ ತ್ರಿಲೋಕವನ್ನ ರಾಜನ ಆಜ್ಞೆ ಆದ್ರೆ ಸಾಕು, ಅಷ್ಟ ತ್ರಿಲೋಕವನ್ನ ಮುಗಿಸಿ ಬಿಡುವವರು ಬಂಡ ದೈತರು ಇರುವವರು. ಅವರೇ 7 ಜನರು, ಅವರು ಬಹಳ ಕೆಟ್ಟವರು. ಅದರ ಸಲುವಾಗಿ ನಾನು ಹೇಳಿದಂತೆ ತಿಳ್ಕೊಂಡು ನಡಿ. ನನ್ನ ಮನೆಗೆ ನನ್ನ ಸಂಗಟೆ ಊಟಕ್ಕೆ ಹೋಯ್ತು. ಏ ರಾಜಪುತ್ರಿ ಕೇಳು, ಯಾವ ಭಾಂಡನೇ ಇರಲಿ, ಪುಂಡನೇ ಇರಲಿ, ಯಾವ್ರು ಇದ್ರೆ ನನಗೆ ಭಯವಿಲ್ಲ. ಈ ವಿಷಯ ತಿಳಿಸ್ ಹೋಗಿ ನಿಮ್ಮ ರಾಜನ ಮುಂದೆ. ಕ್ಷೀರಸಾಗರದಂತೆ ಉಕ್ಕಿರಿ ಬರು ರಾಜರೇ, ನನ್ನನ್ನು ಮಾತ ಕೇಳರಿ. ಏನಾಯ್ತು ರಾಜಪುತ್ರಿ? ರಾಜರೇ, ನಾನು ಪಟ್ಟಣಕ್ಕೆ ತಿರುಗಲ್ಕ ಹೋದ ಸಮಯದಲ್ಲಿ ಅಲ್ಲಿ ಒಬ್ಬ ಸನ್ಯಾಸಿ ಭೇಟಿ ಅದಾನ. ಹೌದು, ಏನಾಯ್ತು? ಅವನು ಕುಣಿಯುವುದು, ನಟಿಸರು ಬೊಮ್ಮನಂತೆ ನಟಿಸುವ ಚಿತ್ರವನ್ನು ನೋಡಿ ನಾನು ಬೆರಗಾದೆ. ಅವನನ್ನು ನಾನು ನಿಮ್ಮಲ್ಲಿ ಒಂದು ಮಠ ಕಟ್ಟಿಸಿ ಕೊಡ್ತೀನಿ ಅಂದ. ಅವನು ನನಗೆ ಏನಂದ ಉತ್ತರ ಕೊಟ್ಟಾನಂದರೆ, ಏನಂದ ಉತ್ತರ ಕೊಟ್ಟಾನೆ ರಾಜಪುತ್ರಿ? ಏ ರಾಜಪುತ್ರಿ, ನಾನು ಸಂಸಾರ ಮಾಡೋನಲ್ಲ, ನಿಮ್ಮ ಪುಂಡರನ್ನ ಯುದ್ಧ ಮಾಡಿ ಗೆದ್ದ ಹೋಯ್ತಂದು ಕೆಟ್ಟ ಮಾತನ್ನು ಆಡಿದಾನೆ. ಮೇಲಾಗಿ ಅಮ್ಮ ರಾಜಪುತ್ರಿ, ನನಗ ಯಾರದು ಭಯವಿಲ್ಲ. ನಾನು ಈ ಕೆಟ್ಟ ಮಾತುಗಳನ್ನು ನಿಮಗೆ ತಿಳಿಸಲಿಕ್ಕೆ ಬಂದಿನಿ. ರತ್ನಕಿರೀಟ ಧರಿಸಿದ ಮಹಾರಾಜ್ರೆ, ಇನ್ನ ಮುಂದೆ ಏನ ಮಾಡತ್ರಿ ಮಾಡರಿ. ಏ ರಾಜಪುತ್ರಿ, ನನಗಾದರೂ ನೀನು ಹೇಳುತ್ತಿರುವ ಅಸಹ್ಯ ಭಾವನೆ ನಿನ್ನ ಶಬ್ದ ಬಾಯಿಂದ ಕೇಳಿದ ಕ್ಷಣ ನನಗೆ ರೋಮಾಂಚನ ಆಗುತ್ತದೆ. ಏ ಪ್ರಜೆಗಳೇ, ಪ್ರಜೆಗಳೇ, ಇನ್ನೊಮ್ಮೆ ಹೋಗಿ ಆ ಹುಚ್ಚ ಸನ್ಯಾಸಿಯರ ವಿಚಾರವನ್ನು ಏನೆಂಬುದು ಕೇಳಿಸಿಕೊಂಡು ಬನ್ನರಿ. ರಾಜರೇ, ನಿಮ್ಮ ಅಧ್ಯಾಪಕರ ಹುಚ್ಚ ಸನ್ಯಾಸಿಯನ್ನು ವಿಚಾರಿಸಿಕೊಂಡು ಹೋಗಿ ಬರ್ರಿ ಪ್ರಜೆಗಳೇ. ನಿನ್ನನ್ನು ಇನ್ನೂ ವಿಚಾರಿಸಿ ಬಾ ಅಂತ ಕಳಿಸಿದ್ದಾರೆ. ಏನಿರುವುದು ತಿಳಿಸು ನಮಗೆ. ನಾನು ಹೀಗೆ ಬರ್ತಕ್ಕನಲ್ಲ,
ಪಗಡಿ ಬಾಜಾರದಲ್ಲಿ ಹೋಗಿ 4 ಹಗ್ಗಗಳನ್ನು ತರಬೇಕು. ಎಡಗಡ ರಟ್ಟಿಗೆ ಒಂದು ಹಗ್ಗ, ಬಲಗಡ ರಟ್ಟಿಗೆ ಒಂದು ಹಗ್ಗ, ಹಿಂದೆ ಒಂದು ಹಗ್ಗ, ಮುಂದೆ ಒಂದು ಹಗ್ಗ ಕಟ್ಟಿಕೊಂಡು ಎಳೆದುಕೊಂಡು ಹೋದರೆ ಬರ್ತೇನಂತ ಈ ವಿಷಯ ತಿಳಿಸೋಗಿ ನಿಮ್ಮ ರಾಜನ ಮುಂದೆ. ನಮ್ಮ ರಾಜರಿಗೆ ಹೋಗಿ ಹೇಳ್ತೇನೆ ಈಗ. ಹೇಳುವಂತ ಪ್ರಜೆಗಳೇ, ನೀವು ಹೇಳದ ಪ್ರಕಾರ ನಾನು ಹೋಗಿ ಆ ಹುಚ್ಚ ಸನ್ಯಾಸಿಯನ್ನು ವಿಚಾರಿಸಲಾಗಿ ಅವರು ನನಗೆ ಹೆಂಗೆ ಹೇಳಿರುವುದು? ಏನು ಹೇಳಿದ ಪ್ರಜೆಗಳೇ? ಅದು ಹೇಗೆಂದರೆ ನೀವು ಬಾಜಾರದಲ್ಲಿ ಹೋಗಿ 4 ಹಗ್ಗಗಳನ್ನು ತೆಗೆದುಕೊಂಡು ಬರಬೇಕು ಮತ್ತು ಪ್ರತಿಯೊಂದು ಹಗ್ಗಕ್ಕೆ 300 ಜನ ಬೇಕು. ಈ ರೀತಿಯಿಂದ ನೀವು ಬಂದು ನನ್ನನ್ನು ಕಟ್ಟಿಕೊಂಡು ಹೋದ್ರೆ ನಾನು ಬರುವೆನಂತ ಕೆಟ್ಟ ಮಾತು ನೋಡ್ತಿದ್ದಾನೆ. ಪ್ರಜೆಗಳೇ, ಆ ಹುಚ್ಚ ಸನ್ಯಾಸಿಯನ್ನು ಹೀಗೆ ನುಡಿದಿದ್ದಾನೆ. ಹಾಗಾದರೆ ಆ ಪಗಡಿ ಬಾಜಾರದಲ್ಲಿ ಹೋಗಿ 4 ಹಗ್ಗಗಳನ್ನು ತಗೊಂಡು ಬಂದರಿ. ಆ ಹಗ್ಗಿನಿಂದ 300 ಜನವನ್ನ ಸಜ್ಜೆ ಮಾಡಿ ಅವರನ್ನು ಕಟ್ಟಿಕೊಂಡು ನನ್ನ ಮುಂದೆ ಎಳಿಕೊಂಡು ತಗೊಂಬರಿ ಪ್ರಜೆಗಳೇ. ಹುಚ್ಚ ಸನ್ಯಾಸಿ ಎಷ್ಟು ಹೇಳಿದ್ರೆ ಕೇಳಲಿಲ್ಲ. ನಿನ್ನ ಕರ್ಮಕ್ಕೆ ಬಂದದು ಅನುಭವಿಸು. ನೀನು ಹೇಳದ ಪ್ರಕಾರ 4 ಹಗ್ಗಗಳನ್ನು ತಂದಿರುವೇನು. ಮೇಲಾಗಿ ಒಂದು ಹಗ್ಗಿನಿಂದ 300 ಜನರು ಹಿಂಬಾಳಿರೋರು. ಬೇಗನೆ ಹೇಳು, ಎಲ್ಲಿ ಕಟ್ಟಬೇಕು, ಹೆಂಗೆ ಕಟ್ಟಬೇಕು ತಿಳಿಸ್ಬೇಕು ನಮಗೆ. ಏ ಹೇಡಿಗನಾದ ಪರಿಚಯಗಳೇ, ನಾನು ಹೇಳಿದಂಗೆ ನೀವು ಸಜ್ಜಿಕೆಯಲ್ಲಿ ಬಂದದ್ದು ನಂಗೆ ದುಃಖವಾಗಲಿಲ್ಲ, ನಂಗೆ ಹೊರಪ ಬಂದಂತೆ ಇತ್ತು. ಕಟ್ರಿ ನಮ್ಮನ ಹಗ್ಗಗಳನ್ನು, ಎಡಗಡ ರಟ್ಟಿಗೆ ಒಂದು ಹಗ್ಗ, ಬಲಗಡ ರಟ್ಟಿಗೆ ಒಂದು ಹಗ್ಗ. ಹಿಂದೆ ಒಂದು ಹಗ್ಗ, ಮುಂದೆ ಒಂದು ಹಗ್ಗ. ಒಂದು ಹಗ್ಗಿಗೆ 360 ಜನರು ಬೇಕು. ಕಟ್ಟಿಕೊಂಡು ಎಳೆದುಕೊಂಡು ನಡೆಯುವಂತನಾಗಲಿ. ನೀನು ಹೇಳದ ಪ್ರಕಾರ 4 ಹಗ್ಗಗಳನ್ನು ಕಟ್ಟಿದ್ದೆವು. ಮೇಲಾಗಿ ಒಂದು ಹಗ್ಗಿನಿಂದ 300 ಜನರು ಹಿಂಬಾಳಿರೋರು. ಇನ್ನು ಮುಂದೆ ತಡ ಮಾಡಬೇಡ್ರಿ. ಅಂದ್ರೆ ಹುಚ್ಚಿ ಬಿದ್ದ ಬಾಯಿನ ಹಲ್ಲಲ್ಲ. ಯುದ್ಧ ಮಾಡೋರ ಜೊತೆ ಯುದ್ಧ ಮಾಡುವೆ, ಅವ್ರ ಉಂಡ ಕಡದ ಬಹುಮಂಡಲದಲ್ಲಿ ಚೆಲ್ಲಿ ಬಿಡುವೆ. ಪಗಡಿ ಆಟದವ್ರ ಜೊತೆಗೆ ಪಗಡಿ ಆಡುವೆ, ಜೈಶಾಲಿ ಆಗಿರುವೆ. ಹೊಟ್ಟೆ ರಾಜನ ತಡವಿಲ್ಲದೆ ಯುದ್ಧಕ್ಕೆ ನಿಲ್ಲುವಂತನಾಗು. ಹುಚ್ಚ ಸನ್ಯಾಸಿ, ಯುದ್ಧಕ್ಕೆ ನಿಲ್ಲ ಎಂದು ಯಾಕ ಬಾಯಿಂದ ಬಡಬಡಿಸ್ತಿ? ಯುದ್ಧ ಹಿಂದಿನಿಂದ ಮಾಡುವಂತೆ ಮೊದಲೇ ಪಗಡಿ ಆಟವನ್ನು ಆಡಲಿಕ್ಕೆ ಸಿದ್ಧವಂತನಾಗು. ಒಂದು ವೇಳೆ ಈ ಪಗಡಿ ಆಟದಲ್ಲಿ ನೀನು ಸೋತಿದರೆ ನನಗೆ ಏನು ಕೊಡ್ತಿ? ಪಗಡಿ ಆಟದಲ್ಲಿ ಸೋತರೆ ಈಗ ನನ್ನ ಜೋಳಿಗೆ ಆದ್ರೂ ಕೊಡ್ತೇನೆ. ಜೋಳಿಗೆ ಅಂದ್ರೆ ಮಾಮೂಲಿ ರಗಟಿ ಜೋಳಿಗೆನಲ್ಲ, ಅದರಲ್ಲಿ ಇರಕಂತ ಬಂಗಾರ ಕಾಣಿಕೆ ಆದ್ರೂ ಕೊಡ್ತೇನೆ. ನೀ ಸೋತರೆ ನನಗೇನು ಕೊಡುವೆ? ಹುಚ್ಚ ಸನ್ಯಾಸಿ, ಒಂದು ವೇಳೆ ನಾನು ಸೋತಿದರೆ ಈ ರಾಜಪಟ್ಟಣವನ್ನು ನಿನಗೆ ಕೊಟ್ಟು ಬಿಡ್ತೇನೆ.
ತಿಳಿತಲ್ಲೇ ಹುಚ್ಚ ಸನ್ಯಾಸಿ. ರಾಜರೇ, ಪಗಡಿ ಆಟದಲ್ಲಿ ಸೋತರೆ ರಾಜವನ್ನು ಕೊಡ್ತಿ ಅಂತ ಬಾಯಿಲ್ ನುಡಿದ್ರಿವಿ. ಹೌದು, ಆದ್ರೆ ಸಹಿ ಮಾಡಿ ಕೊಡ್ರಿ, ಪರಿಚಯಗಳು ಸಹ ಎಲ್ಲರೂ ಕೂಡಿಕೊಂಡು. ಆಗಲಿ, ಒಪ್ಪಿರುವೇನು ನಿನ್ನ ಮಾತವನ್ನು. ನಿನ್ನ ಮಾತಿನ ಪ್ರಕಾರ ಆಗಲಿ. ಈಗಾದರೂ ಈ ಪ್ರಜೆಗಳ ಮಂದಿ ನಾನು ಸಹಿ ಮಾಡ್ತೀನಿ, ನೀನಾದರೂ ಸಹಿ ಮಾಡಿ ಕೊಡ್ಬೇಕು. ಆಗಲ್ಲ ರಾಜರೇ. ಹುಚ್ಚ ಸನ್ಯಾಸಿ, ಈಗ ನೋಡು, ಪಗಡಿ ಆಟವನ್ನು ಆಡಲಿಕ್ಕೆ ಪ್ರಾರಂಭ ಮಾಡುನು. ಇದು ನೋಡು, ಒಗಿತೇನೆ ಮೊದಲಿನ ಕೈಯ, ಹುಸಿಯ ಕೈಯ. ಹುಚ್ಚ ಸನ್ಯಾಸಿ, ನೋಡುವಂತನಾಗು. ಇದು ಒಗೆಯತ್ತೇನೆ ಎರಡನೇ ಕೈಯ, ನಿಜವಾದ ಕೈಯ. ಓಹೋ, ಇದು ಏನು ವಿಚಿತ್ರ. ಕೌಡಿಗಳನ್ನು ಒಗೆದ ಕ್ಷಣ ಚಿತ್ತಿ ಬೆಳ ಕೌಡಿಗಳನ್ನು ಡಬ್ಬ ಬಿದ್ದುವಲ್ಲ. ಹಾಗಾದರೆ ನಾನು ಸೋತದಂತೆ ಆಯ್ತಲ್ಲ. ಏ ಹುಚ್ಚ ಸನ್ಯಾಸಿ, ಒಗೆಯುವಂತನಾಗು ನೀನು ಕೌಡಿಗಳನ್ನು. ಒಗಿತೀನಿ, ಕೌಡಿಗಳು ನಿತ್ತು ನೋಡುವಂತನಾಗರಿ. ಇದು ಮೊದಲಿನ ಕೈ, ಖುಷಿ ಕೈ. ರಾಜರೇ, ಇನ್ನು ಮೇಲೆ ನಿಜವಾದ ಕೈ ಒಗಿತೀನಿ, ನೋಡುವಂತನಾಗರಿ. ರಾಜರೇ, ನಾನು ಗೆದ್ದಂತೆ ಆಯ್ತು. ಹುಚ್ಚ ಸನ್ಯಾಸಿ, ಸ್ವಲ್ಪ ನಿಲ್ಲುವಂತನಾಗು. ಪ್ರಜೆಗಳೇ, ಈ ಮೂರ್ಖನಾದ ಹುಚ್ಚು ಸನ್ಯಾಸಿಯನ್ನು ಎಳೆಕೊಂಡು ಒಯ್ದು ನಮ್ಮ ಹುಲಿ ಮನೆಯಲ್ಲಿ ನುಗ್ಗಿಸಿ ಬಿಡ್ರಿ. ಸೊಕ್ಕಿನವು ಇರಬಹುದು ಈ ಹುಚ್ಚು ಸನ್ಯಾಸಿಯನ್ನು. ನಿಮ್ಮ ಆಜ್ಞೆ ಪ್ರಕಾರ ಹುಚ್ಚು ಸನ್ಯಾಸನು ಹುಲಿ ಮನೆಯಲ್ಲಿ ನುಗ್ಗಿ ಬಿಡ್ತೇನೆ. ಹುಲಿ ಮನೆಯಲ್ಲಿ ನುಗ್ಗಿ ಬಿಡ್ತೇನೆ. ನಡೆ. ಹೇಳಿನಾದ ಪರಿಜಗಳೇ, ನಿಮ್ಮ ರಾಜನ ಮಾತು ಕೇಳಿ ನನ್ನನ್ನು ಹುಲಿ ಮನೆಯಲ್ಲಿ ನುಗ್ಗಿರುವಲ್ಲ. ಸೊನಾರ್ಸಿದ್ದ ಇದೆಯಲ್ಲ ನಿನ್ನಾಟ ತಂದೆ, ನಿನ್ನಾಟ ಸೊನಾರ್ಸಿದ್ದ. ಹುಲಿ ಮೈಮೆ ಬರುವ ಪ್ರಸಂಗಿಲ್ಲ, ನಿನ್ನಾಟ ತಂದೆ ಗುರುವೇ ಸೊನಾರ್ಸಿದ್ದ. ನಿನ್ನ ಆಶೀರ್ವಾದ ಮೇರೆಗೆ ನಾನು ಬಾಣ ಪ್ರಯೋಗ ಮಾಡ್ತೀನಿ. ಓಹೋ, ಗುರುವಿನ ಶಬ್ದ ನೋಡಿದ ಬಾಣ ಬಿಟ್ಟು ಕ್ಷಣಕ್ಕೆ ಹುಲಿ ಸತ್ತು ಬಿದ್ದಿತ್ತಲ್ಲ, ಅದ್ರ ಚರ್ಮ ನನ್ನ ಕಾಲು ಬಿಡದಲ್ಲಿ ಹಾಸಿ ಗುರುವಿನ ಸ್ತೋತ್ರ ಆದ್ರೂ ಮಾಡ್ತೇನೆ. ಗುರು ಸೋನಾರ ಸೇದ್ದ ದೇವನೇ ನಿಮ್ಮ ಧ್ಯಾನ ಜಪಸುವೆ ನಾನು ದೇವನೇ, ಪರಿಹರಿಸೋ ಗುರುವೇ ನನಗೆ. ಜಪಸುವೆ ನಿನ್ನ ನೀ ಕಾಯೋ ನಾನ, ಉತ್ತರಿಸೋ ಬಾತಂದೆ ನೀಯನ್ನ. ಜಪಸುವೆ ನಿನ್ನ ನೀ ಕಾಯೋ ನಾನ, ಉತ್ತರಿಸೋ ಬಾತಂದೆ ನೀಯನ್ನ. ಗುರು ಸೋನಾರ ಸೇತ ದೇವನೇ ನಿಮ್ಮ ಧ್ಯಾನ ಮಾಡುವೆ. ಜಪಸುವೆ ನಾನು ದೇವನೇ, ಪರಿಹರಿಸೋ ಗುರುವೇ ನನಗೆ.
ಸಮೀಪ ನೋಡು ನೋಡ್ರಿ. ಹುಲಿಯನ್ನು ಹೊಡೆದಾದ್ರೆ ಚಾರ ಮನಸ್ಸು ಕಾಲು ಬುಡದಲ್ಲಿ ಹಾಕಿಕೊಂಡು ಕುರುದಾಡ್ತು ಲಯ ಮಾಡ್ತಿರೋನು. ಇವನು ಹುಚ್ಚ ಹೆಚ್ಚಿನ ಸನ್ಯಾಸಿ ಇದ್ದಾನೆ. ಹೆಚ್ಚಿನ ಸನ್ಯಾಸಿ ಇಲ್ಲಿಯ ಸಂಗತಿನ ನಮ್ಮ ರಾಜರೇ ಬೇಗನೆ ತಿಳಿಸು ನಡ್ರಿ. ನಡ್ರಿ. ಹೇ ರಾಜರೇ, ಆ ಸನ್ಯಾಸಿ ಬಹಳ ಭಯಂಕರವಾದಂತ ರೂಪಧಾರಿ ಇದ್ದಾನೆ. ಏನಾಯ್ತು ಪ್ರಜೆಗಳೇ? ಹುಲಿಯನ್ನು ಹೊಡೆದಾದ್ರೆ ಚಾರ ಮನಸ್ಸೊಂದು ಕಾಲು ಬುಡದಲ್ಲಿ ಹಾಕಿಕೊಂಡು ಕುಡಿದಾಡ್ತಾ ನಿಂತಿದ್ದಾನೆ. ಕೋಗಿಲೆ ಸ್ವರದಂತೆ ಅಡುದನಿ ಕೇಳತ್ತಿರು ನಕ್ಕು ನನೆ ಅಂತ ಚಂದ್ರನ ಕಿರಣದಂತೆ ಚಲ್ಲಿ ನಿಂತಿದ್ದಾನೆ. ಅದು ನೀನು ಓಡಿ ಓಡಿ ಬಂದೆವು. ನಮ್ಗೆ ಮುಂದೆ ಪ್ರಜೆಗಳೇ, ಆ ಹುಚ್ಚ ಸನ್ಯಾಸಿಯನ್ನು ಸಾಯಲಿಲ್ಲವೇ? ಸಾಯಲಿಲ್ಲ. ಹಾಗಾದರೆ ಅವನನ್ನು ಮದ್ದಾನೆ ಕೊನೆಯಲ್ಲಿ ನುಗ್ಗಿ ಬಿಡ್ರಿ. ಸಾಯಲಿ ಆ ಶತಮೂರ್ಖನಾದ ಸನ್ಯಾಸಿ, ಸೊಕ್ಕಿನವಿರಬಹುದು ಅವನನ್ನು. ಆಗ್ಲಿ ರಾಜರೇ, ಹುಚ್ಚ ಸನ್ಯಾಸಿ ಮದ್ದಾನೆ ಕೊನೆಯಲ್ಲಿ ನುಗ್ಗಿ ಬಿಡ್ತೇನೆ. ಹುಚ್ಚ ಸನ್ಯಾಸಿ, ಬೂದಿ ಮಡಕ ಸೊಕ್ಕಿನ ನೀವು ಅವಾಗ ತಿಳಿತದೆ ನಿನ್ನ ಸೂರ್ತಾನ. ಅಬ್ಬಬ್ಬಬ್ಬ, ರಾಜನ ಮಾತು ಕೇಳಿ ನನ್ನ ಮದಾನಿ ಕೋಣೆಯಲ್ಲಿ ನುಕ್ಕಿರಲ್ಲ. ಗುರುವೇ ಸನಾರ್ಸಿದ್ದ, ಇದು ಮದಾನಿ ಮೈ ಮೇಲೆ ಬರುವ ಪ್ರಸಂಗಲ್ಲ. ನಿನ್ನ ಆಡ್ತಂದೆ ನಿನ್ನ ಗುರುವೇ ಸನಾರ್ಸಿದ್ದ, ನಿನ್ನ ಆಶೀರ್ವಾದ ಮೇರೆಗೆ ನಾನು ಬಾಣ ಪ್ರಯೋಗ ಆದ್ರೂ ಮಾಡ್ತೇನೆ. ಗುರು ಸೋನಾರ ಸಿದ್ಧ ದೇವನೇ ಮತ್ತಾನೆ ಮೋರುಗಳಿಂದ ಒಂದೇ ಸಾವಿರ ರಕ್ತರದು ಹೊರಗೆ ಬರ್ತದಲ್ಲ. ಆ ಹುಚ್ಚ ಸನ್ಯಾಸಿ ವಿನಾಕಾರಣ ಮದ್ದಾನೆ ಬಾಯಲ್ಲಿ ಸಿಕ್ಕು ಸತ್ತನಲ್ಲ. ನಡ್ರಿ ಸಮೀಪ ನೋಡು. ನೋಡ್ರಿ, ಮದ್ದಾನ ನೋಡ್ಕೊಂಡು ಹುಲಿ ಚರ್ಮ ಹಾಸ್ಕೊಂಡು ಲಯ ಮಾಡ್ತಿರೋನು. ಇವನು ಹೆಚ್ಚಿನ ಸನ್ಯಾಸಿ ಇದ್ದಾನೆ. ಹೆಚ್ಚಿನ ಸನ್ಯಾಸಿ ಇಲ್ಲಿಯ ಸಂಗತಿಯನ್ನು ನಮ್ಮ ರಾಜರ ಬೇಗನೆ ತಿಳಿಸು. ನಡ್ರಿ ನಾಡು ನಾಡು
ಏನಾಯ್ತು ಪ್ರಜೆಗಳೇ? ಗಾರುಡ್ಗೆನ ಆಟಾಡುವ ಸನ್ಯಾಸನ ಸುದ್ದಿ ಏನಂಗಳು? ಏನಾಯ್ತು? ಗುಡ್ಡದಂತ ಆನೆ ಕೊಂದಾದ್ರ ಮೇಲೆ ಹುಲಿ ಚರಮಾಸಿ ಕುರಿದಾಡ್ತಾ ಭೂಮಿ ಕುಡಿದು ಮಿಂಚಿದಂತೆ ಹಲವಾರುವಾಗಿ ನಗುತ್ತು ನಿಂತಿದ್ದಾನೆ. ಅದನ್ನು ನೋಡಿ ಓಡಿ ಬಂದೆವು. ನಮಗೆ ಇದೇನು ಪ್ರಜೆಗಳೇ? ಇದು ಏನು ವಿಚಿತ್ರ? ನಮ್ಮ ರಾಜಧಾನಿಯಲ್ಲಿ ಗರುಡಗರಾದ ಸನ್ಯಾಸಿ ಬಂದು ಹೋಗ್ತಿರುವೆ. ಅವನನ್ನು ಏನು ಮಾಡಿದರೂ ಸಾಯಲಿಲ್ಲವಂತೆ. ಇದು ಎಂತಾದ ಮಾತು ಪ್ರಜೆಗಳೇ? ಆತನ ಚಂಡವನ್ನು ಕಡಿದು 2 ಕೈ ಕಾಲವನ್ನು ಕತ್ತರಿಸಿ ಮಿಡಿಯಲ್ಲಿ ಚೆಲ್ಲುವಂತ ಪುಂಡದೈತರು ಇರ್ಬೋದು. ಈಗಿಂದೀಗೆ ಹೋಗಿ ಆ ಪುಂಡದೈತರನ್ನು ಕರೆದುಕೊಂಡು ಅವನ ತೋರಿಸಿ ಬಿಟ್ಟಿರಿ. ಅವನನ್ನ ಸುಟ್ಟ ಬಿಟ್ಟರೆ ನಮ್ಮ ರಾಜವಂಶಕ್ಕೆ ಕುಂದನ ಬರಬೇಡದು. ಈಗಿಂದೀಗೆ ಹೋಗಿ ಆ ಪುಂಡದೈತರನ್ನ ಕರೆದುಕೊಂಡು ಬನ್ನರಿ. ಅವನನ್ನ ಕಡದ ಚೆಲ್ಲುವಂತ ಪುಂಡದೈತರ ಇರಬಹುದು. ನಿಮ್ಮ ಅಣ್ಣ ಬರಗರ ಪುಂಡದೈತರನ್ನು ಕರೆಸಿ ಯುದ್ಧದ ರೀತಿಯನ್ನು ತಿಳಿಸಿ ಆ ಹುಚ್ಚ ಸನ್ಯಾಸನ ಶಾನೆ ಹತ್ತಿರವನ್ನು ಮುಗಿಸಿಕೊಂಡು ಎಲ್ಲರೂ ಮಿಕ್ಕಿ ನಮ್ಮಗಳ ಈ ಹಾಳೆ ಮಡ್ಡಿಯಲ್ಲಿ ಯುದ್ಧ ಮಾಡ್ಲಿಕ್ಕೆ ಬಂದಿದೆಯಾ? ಹೊತ್ತು ಸನ್ಯಾಸಿ, ನೀನು ನನ್ನ ಮುಂದೆ ಒಂದು ಕೋತಿಯ ಸಮಾನ. ನೀನು ನನ್ನ ಜೋಡಿ ಕದಳಕ್ಕೆ ಬಂದಿದೆಯಾ? ಬಾ ಮುಂದಕ್ಕೆ ಬಾ, ಬಂದು ಬಾಳಲು ಪ್ರಯೋಗ ಮಾಡು. ಭಾಂಡ ಸಾಯ್ತೀರಿ ದಿನಾಲು ಒಂದು ಭಾಂಡೆ ಅನ್ನ ಒಂದು ಸೊಕ್ಕಿನ ಕೊರತಿಂದ ಸೊಕ್ಕಿನವ್ರದ್ದು ಬಂದಿರಿವ್ರಿ. ಬನ್ನಿರಿ ಬನ್ನಿರಿ, ಇಲ್ಲಿವರೆಗೆ ನಿಮ್ಮ ದಾರಿ ಆದರೂ ಕೈತಿದೆ. ಇನ್ನು ಮೇಲೆ 2 ಮಂಡಲಗಳನ್ನು ಕೊರಿತೀನಿ. ಒಂದು ಮಂಡಲದಲ್ಲಿ 7 ಜನ ನಿಂತುಕೊಳ್ಳರಿ, ಒಂದು ಮಂಡಲದಲ್ಲಿ ನಾದರೂ ನಿಂತುಕೊಳ್ತೇನೆ. ತಡವಿಲ್ಲದೆ ವಿದ್ದಕ್ಕೆ ನಿಲ್ಲರಿ. ಸನ್ಯಾಸಿ, ಮೊದಲೇ ನೀನೇ ಬಾಳು ಪ್ರಯೋಗ ಮಾಡು. ನೀನು ಇರೋವನೇ ಒಬ್ಬವನೇ, ನಾವು ಇರೋರು 7 ಮಂದಿ ಜನರು. ಒಬ್ಬವನೇ ಸತ್ರೆ ಇಲ್ಲಿ 6 ಮಂದಿ ಜನರು ಇರೋರು. ನೀನು ಸತ್ರೆ ಯಾರು ತಿಳಿಸುವೆ ನಮಗೆ? ಮೊದಲು ನೀವು ಬಾಣ ಪ್ರಯೋಗ ಮಾಡ್ರಿ, ಆಮೇಲೆ ನಾ ಮಾಡ್ತೇನೆ.
ನಿಂತುಕೊಳ್ಳಿ ನೀವು 7 ಮಂದಿ ಜನಗಳು ಬಾಳುದು ಪ್ರೇಮ ಮಾಡು. ಓಹೋ 7 ಜನರು ಬಾಣ್ ಬಿಟ್ಟು ಬಾಣಗಳೆಲ್ಲ ಸುಂಟ್ರ ಗಾಳಂತೆ ಸುರಳಿದಾಡಿ ಬಯಲಾಗಿ ಹೊರಬಿಟ್ಟಲ್ಲ. ಗುರುವೇ ಸೋನಾರ್ಸಿದ್ದ ಇದೆಯಲ್ಲ ನಿನ್ನ ಆಟ ತಂದೆಯೇ, ನಿನ್ನ ಆಟ. ಗುರುವೇ ಸೋನಾರ್ಸಿದ್ದ ನಿನ್ನ ಆಶೀರ್ವಾದ ಮನೆಗೆ ನಾನು ಬಾಣ ಪ್ರಯೋಗ ಮಾಡ್ತೇನೆ. ದುಷ್ಟ ಮಾದರೆ ಸ್ವಾನದ ಹೊಗಳಕ್ಕೆ ಹೆಚ್ಚಾಗರದಿಂದ ಆಕಾಶದಲ್ಲಿ ಇದ್ದು ಚಿಕ್ಕಿ ಎಲ್ಲ ಭೂಮಂಡಲಕ್ಕೆ ಘೋತಂಕಾರಾಗಿ ಬೀಳುವುದು. ಯಾವ ಸೂಳಿ ಬಸರದಿಂದ ಹುಟ್ಟಿ ಬಂದನ್ನೋದು ಹೊಲಿಪಿಂಡದ ಒಳ ಮಾದರಿ ನಿಮ್ಮ ರಾಜನಿಗೆ ನಿಮ್ಮ ದೇಹದ ಗಾಡುವುದನ್ನು ಶೋಪರಿಸುವೆ. ನಿತ್ತುಕೊಳ್ಳರಿ 7 ಜನ ಸಾಲಾಗಿ ನಿತ್ತುಕೊಳ್ಳರಿ. ಇನ್ನು ಮೇಲೆ ನಾನು ಬಾಳ ಪ್ರಯೋಗ ಮಾಡ್ತೇನೆ. ಸಿದ್ಧ ಕರುಣೇಕಾರ ಗುರುವೇ ಸ್ವನಾರ್ ಸಿದ್ಧ ನಿನ್ನ ಆಶೀರ್ವಾದ ಮೇರೆಗೆ ಬಾಣ ಪ್ರಯೋಗ ಮಾಡುತ್ತಕ್ಕೆ 7 ರುಂಡು ಎತ್ತಿ ಜಿಗಿದವನಲ್ಲ. 1 ರುಂಡನ್ನು ನನ್ನ ಪಾದಲಿಯಲ್ಲಿ ಬಂದು ಬಿದ್ದಿತ್ತಲ್ಲ. ಈ ರುಂಡನನ್ನು ವಿಚಾರಿಸೋಣ. ನನ್ನ ಪಾದಡಿಯಲ್ಲಿ ಬಿದ್ದುವ ಮಾದಿಗ ರುಂಡವೇ, ನಿನ್ನನ್ನು ಏನು ಬೇಕು ಬೇಡಿಕೋ, ನಿನ್ನನ್ನು ದಯಾಪಾಲಿಸುವೆ. ಕರುಣೇಕಾರ ಸೋಮೇಶ್ವರ ಚಂದ್ರಶೇಖರ, ನಿಮ್ಮ ಮಹಿಮೆ ನಮಗೆ ಗೊತ್ತಾಗಲಿಲ್ಲ. ನಮ್ಮ ಔಷಧ ಹುರಿದು ಹೋಗೋ ಸಮಯದಲ್ಲಿ ನಿಮ್ಮ ಸೇವೆ ಮಾಡಿ ಗೋಸ್ಕರಾಗಿ ದೇವೊಂದು ಇಟ್ಟು ನಿಮ್ಮ ಸನ್ಯಾಸಿ ಭಾವ ಗರುಡಿಗೆ ತೆಪ್ಪ ಕೆಟ್ಟ ನಡೆದು ನಮ್ಮ ಕಡೆ ತಪ್ಪು ಚಣೆ ಶಿಕ್ಷೆವನಾಯಿತು. ಸದಾ ಕಾಲ ನಿಮ್ಮ ಸೇವೆಯನ್ನು ಮಾಡ್ಕೋತಿರುತ್ತೋ ನಮ್ಮ ಪ್ರಾಣದಾನವನ್ನು ಮಾಡೋ ಕರುಣೇಕಾರ ಸೋಮೇಶ್ವರ. ಆಗಲು ಭಂಡನೆ ನಿನ್ನ ಅಂತಃಕರಣದಲ್ಲಿ ನಿನ್ನನ್ನು ದಯಪಾಲಿಸುವೆ. ನೀನು ಸದೋನ ಕಾಲ ನಾನು ಸೇವೆ ಮಾಡುತ್ತಾ ಕಾಲಾದರೆ ಕಳಿಬೇಕು. ನಿನ್ನನ್ನು ಜೀವದಾನ ಮಾಡ್ತೇನೆ ಮೇಲೆ ಕೇಳುವಂತ ನಾವು. ಆಗಲಿ ದೇವ, ನಿಮ್ಮ ಸದಾ ಕಾಲನು ನಮ್ಮ ವಂಶ ಪರಂಪರೆ ನೀವು ಸೇವೆಯನ್ನು ಮಾಡ್ಕೊತೀರಿ. ಕಲಾ ಪ್ರೇಮಿಗಳಾಗಿರ್ತಕ್ಕಂಥ ಏನಾಯ್ತು ಪ್ರಜೆಗಳೇ? ಎಲ್ಲ ಮಾದಿಗಾರ ಸಂವಾರವಾಗಿ ಹೋದ್ರು ರಾಜಾದಿರಾಜ. ಅವನು ಕಾರುಡಿಗನಲ್ಲ, ಭಾವನಲ್ಲ, ಮಹಾಮಹಿಮ ಪುರುಷನಿದ್ದಾರೆ. ನಮ್ಮ ರಾಜವಾಣಿಗೆ ಕರೆಸ್ಕೊಳ್ಳಿ. ಆ ಮಹಿಮವನ್ನು ಪೂಜೆ ಮಾಡಿ ಪುಷ್ಪಗಂಧವನ್ನು ಅಭಿಷೇಕ ಮಾಡಿ ಹೌದು ನಮ್ಮನ್ನು ಕಾಪಾಡುತ್ತ ಬೇರೆ ಕೊಡ್ರೆ ಕರುಣೆ ಮಾಡುವೆರು. ಇಲ್ಲವಾದ್ರೆ ನಮ್ಮ ರಾಜವಂಶನು ಸುಟ್ಟು ಬಿಡುವುದು ನಿಶ್ಚಿತ. ನಿಮ್ಮ ಇಚ್ಛಾಂತ ಮಾಡಿ ಪ್ರಭುಗಳೇ. ಪ್ರಜೆಗಳೇ, ಇದು ಏನು ವಿಚಿತ್ರ? ನೀವು ಹೇಳಿರ್ತೀವ ನುಡಿಯುವನ್ನು ಕೇಳಿದ ಜನ ನನಗೆ ನಡಗ ಹುಚ್ಚಿದಂಗೆ ಆಯ್ತು. ಈ ಮಾತನ್ನು ಸತ್ಯವೇ? ಈಗಾದರೂ ಅವನನ್ನು ನನ್ನ ಕಣ್ಣು ಮುಂದೆ ಸನ್ಯಾಸನೂ ಅಲ್ಲ, ಮಾನವನೂ ಅಲ್ಲ, ನಿಜವಾಗಿ ದೇವರ ಸ್ವರೂಪದಲ್ಲಿ ಕಾಣಿರ್ತಾನೆ. ಹೌದು, ಅವನನ್ನ ರೂಪವನ್ನು ತಿಳಿಲಾರದೆ ಅವನನ್ನು ಸುಮ್ಮನೆ ಕಾಡಿದಂತೆ ಆಯ್ತು. ಪ್ರಜೆಗಳೇ, ಈಗಾದರೆ ಬೇಗನೆ ಸಿದ್ಧವಂತನಾಗರಿ. ತಾಳ, ಕಳಲ, ನಗಾರಿ, ನೌಬತ್ತಿ, ಜಂಗಟ್ಟಿ ಹಡಿದು ಹಾಸಿ ಅವನನ್ನು ನಮ್ಮ ರಾಜವಾಡಕ್ಕೆ ಬರಮಾಡಿಕೊಂಡು ಬರೋಣ. ನಡೀರಿ.
ನಡೆಯುವಂತನಾಗ್ರಿ. ಹೇ ದೇವ ಪ್ರಿಯಕರ, ನಿಮ್ಮ ದರ್ಶನ ಕೊಡು ತಂದೆ. ನೀವು ಕ್ಷೀರ ಸಮುದ್ರಕ್ಕೆ ಚಂದ್ರ ಉದಯ ಆದಂತೆ ಆಯ್ತು. ನಿಮ್ಮವನ್ನ ರೂಪ ತಿಳಿಲಾರದೆ ನಿಮ್ಮನ್ನ ಸುಮ್ಮನೆ ಕಾಡಿದಂತೆ ಆಯ್ತು. ನಾವು ಮಾಡಿದ ತಪ್ಪಿಗೆ ನಿಮಗನ್ನು ಕ್ಷಮೆಯನ್ನ ಕೇಳ್ತೀನಿ. ಈ ರಾಜದಂಡ ದರ್ಬಾರವನ್ನು ನಿಮ್ಮನ್ನ ಒಪ್ಪಿಸಿಬಿಟ್ಟು ನಾವು ಎಲ್ಲರೂ ನಿಮ್ಮ ಸೇವೆಯನ್ನ ಮಾಡುತ್ತಾ ಕಾಲನ ಕಳಿತೀನಿ. ಈಗಾದರೂ ನೀವು ನಮ್ಮ ರಾಜವಾಡಕ್ಕೆ ನಡೆಯುವಂತರಾಗ್ರಿ ದೇವರೇ. ಆಗಲಿ ರಾಜರೇ, ನಿಮ್ಮನ್ನು ದಯಪಾಲಿಸುವೆ. ನಿಮ್ಮ ರಾಜಕೀಯನು ನನ್ನನ್ನು ಕೊಟ್ಟಂತೆ ಆಯ್ತು. ನೀವು ಸದೋನ ಕಾಲ ನಾನು ಸೇವೆ ಮಾಡುತ್ತ ಕಾಲಾದ್ರೆ ಕಳಿಬೇಕು. ನಿಮ್ಮ ರಾಜವಾಡದಲ್ಲಿ ನಾನು ಯಾವತ್ತು ನಾ ಮುಳಿಬೇಕು. ನಡ್ರಿ, ಬರ್ತೀನಿ. ಓಹೋ, ಗುರು ಸೋನಾರ ಸಿದ್ಧರ ಆಶೀರ್ವಾದ ಪಡೆದಂತೆ ಆಯಿತು. ಈ ಹಣಮಾರ ಪಟ್ಟಣವನ್ನು ಅವರಿಗೆ ಒಪ್ಪಿಸಿದಂತೆ ಆಯಿತು. ಈಗಾದರೆ ಇದು ನಮ್ಮ ರಾಜಕೀಯ ದಂಡ ದರ್ಬಾರವನ್ನು ಅವರಿಗೆ ಒಪ್ಪಿಸಿದಂತೆ ಆಯಿತು. ಈಗಾದರೂ ಪ್ರಜೆಗಳೇ, ನಾವು ಎಲ್ಲರೂ ಕೂಡ ಅವರನ್ನು ಸೇವೆಯನ್ನು ಮಾಡುತ್ತ ಕಾಲನ ಕಳೆದು ನಡೀರಪ್ಪ. ಆಗಲಿ ರಾಜರೇ, ನಿಮ್ಮ ರಾಜಕೀಯನು ನನ್ನನ್ನು ಕೊಟ್ಟಂತೆ ಆಯ್ತು. ಸದೋನ ಕಾಲ ನಿಮ್ಮ ರಾಜವಾಡದಲ್ಲಿ ಇರ್ತೀನಿ. ಸದೋನ ಕಾಲ ನಮ್ಮ ಸೇವೆ ಮಾಡುತ್ತ ಕಾಲಾದ್ರೆ ಕಳಿಬೇಕು. ನಿಮ್ಮನ್ನು ಯಾವತ್ತು ನಿಮ್ಮ ಹಿಂಬಾಲೇ ಇರ್ತೇನೆ. ತಥಾಸ್ತು, ತಥಾಸ್ತು.